ಹುಬ್ಬಳ್ಳಿಯಲ್ಲಿ ರಜತ್ ಸಂಭ್ರಮಕ್ಕೆ ಭರ್ಜರಿ ತಯಾರಿ ಆಗ್ತಾ ಇದೆ. ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಜನ್ಮದಿನಾಚರಣೆಯ ನಿಮಿತ್ತ ರಜತ್ ಸಂಭ್ರಮವನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಗಿರಣಿ ಚಾಳ ಮೈದಾನದಲ್ಲಿ ಸಮಾರಂಭ ಆಯೋಜನೆ ಮಾಡಲಾಗಿದೆ. ರಜತ್ ಉಳ್ಳಾಗಡ್ಡಿ ಮಠ ಅವರ ಸ್ನೇಹಿತರು ಅಭಿಮಾನಿಗಳ ನೇತೃತ್ವದಲ್ಲಿ ರಜತ್ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ ರಜತ್ ಉಳ್ಳಾಗಡ್ಡಿ ಮಠ, ರಾಷ್ಟ್ರಧ್ವಜ ತಯಾರಕರೊಂದಿಗೆ ಈ ಬಾರಿ ಸಂಭ್ರಮ ನಡೆಸುವುದಕ್ಕೆ ನಿರ್ಧರಿಸಿದ್ದೇನೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಟಿಕೆಟ್ ಕೇಳಿದ್ದೀನಿ. ಕಾಂಗ್ರೆಸ್ ಮುಖಂಡರು ಸಕಾರಾತ್ಮಕ ಭಾವನೆ ವ್ಯಕ್ತಪಡಿಸಿದ್ದಾರೆ ಎಂದರು. ಇನ್ನು ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ರಜತ ಸಂಭ್ರಮಕ್ಕೆ ಅದ್ದೂರಿ ಸಿದ್ಧತೆಗಳು ನಡೀತಾ ಇದ್ದಾವೆ. ನಾನೀಗ ಹುಬ್ಬಳ್ಳಿಯ ಗಿರ್ನಿಚಾಳ ಮೈದಾನದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಏನು ಈ ಗಿರ್ನಿಚಾಳ ಮೈದಾನ ಏನಿದೆ, ಇಲ್ಲಿ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕಾಗಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 5,000 ಜನರಿಗೆ ಕುಳಿತುಕೊಳ್ಳಲಿಕ್ಕೆ ಈಗಾಗಲೇ ಆಸನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ರಜತ್ ಉಳ್ಳಾಗಡ್ಡಿ ಮಠ ಏನಿದ್ದಾರೆ, ಮಾಜಿ ಕಾಂಗ್ರೆಸ್ ನಾಯಕರು ದಿವಂಗತ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಅವರ ಪುತ್ರ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಕೂಡ ಹೌದು. ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಈ ಒಂದು ಸಂಭ್ರಮದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ತಯಾರಿಗಳನ್ನು ಮಾಡಿಕೊಂಡಿರುವುದು ಗಮನಿಸಬಹುದು. ನಮ್ಮ ಜೊತೆಗೆ ರಜತ್ ಉಳ್ಳಾಗಡ್ಡಿ ಮಠ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು MP ಟಿಕೆಟ್ ಕನ್ಫರ್ಮ್ ಆಯಿತಾ? ಹೇಗೆ ಯಾವ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ ಸೇರಿ, ಏನು ವಿಷಯ ಅಂತ? ಚುನಾವಣೆ ಬೇರೆ, ಸತತವಾಗಿ 3-4 ವರ್ಷದಿಂದ ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸ್ನೇಹಿತರು ಹಿತೈಷಿಗಳು ಸೇರಿಕೊಂಡು ಒಂದು ರಜತ್ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ನೊಂದವ್ರಿಗೆ, ಬೆಂದವ್ರಿಗೆ, ಕಷ್ಟದಲ್ಲಿರೋರಿಗೆ, ಯಾರು ಒಂದು ಸಾಧನೆ ಮಾಡಿದ್ದಾರೆ ಅವ್ರಿಗೆ ಮೀಸಲಿಟ್ಟಿರುವಂಥ ವೇದಿಕೆನೇ ಈ ರಜತ್ ಸಂಭ್ರಮ. ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ಮಾಡ್ತಾಯಿದ್ದೀವಿ. ಸುಮಾರು ಒಂದು 10,000 ಚೇರ್ಗಳ ಆಸನದ ವ್ಯವಸ್ಥೆ ಮಾಡಲಾಗಿದೆ. ನಿರೀಕ್ಷೆ ಮೀರಿ ಜನ ಬರ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಈಗ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ತಮಗೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ತು ಅನ್ನುವಂಥ ಸಂದರ್ಭದಲ್ಲಿಯೇ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಬಂದರು, ತಾವು ಕೂಡ ಟಿಕೆಟನ್ನು ತ್ಯಾಗ ಮಾಡಿದಿರಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ಟಿಕೆಟ್ ಕನ್ಫರ್ಮ್ ಇದೆ, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ರಜತ್ ಉಳ್ಳಾಗಡ್ಡಿ ಮಠ ಅವರೇ ಅಭ್ಯರ್ಥಿ ಅನ್ನುವಂಥ ಚರ್ಚೆ ನಡೀತಾ ಇದೆ. ಏನಂತೀರಿ ಈ ಬಗ್ಗೆ ಅಂತ? ಚುನಾವಣೆಗಳು ಬೇರೆ, ನಾನು ಒಬ್ಬ ಆಕಾಂಕ್ಷಿ, ನನ್ನ ಜೊತೆ 17 ಜನ ಸ್ಪರ್ಧೆ ಮಾಡಬೇಕನ್ನುವಂಥ ಅಪೇಕ್ಷೆನ ಇಟ್ಕೊಂಡು ಅರ್ಜಿ ಸಲ್ಲಿಸಿದ್ದಾರೆ. ಯಾರಿಗಾದರೂ ಟಿಕೆಟ್ ಸಿಗಲಿ, ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇದು ರಾಜಕಾರಣನ ಬದಿಗಿಟ್ಕೊಂಡು ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಹಬ್ಬದ ವಾತಾವರಣ ರೀತಿಯಲ್ಲಿ ಈ ಒಂದು ಸಂಭ್ರಮನ ಮಾಡ್ತಾಯಿದ್ದೀವಿ. ರಾಷ್ಟ್ರಧ್ವಜ ತಯಾರು ಮಾಡೋರಿಗೆ, ಹುಬ್ಬಳ್ಳಿ ಅಂದರೆ ಗಂಡು ಮೆಟ್ಟಿನ ನಾಡು ಅಂತೀವಿ, ಧಾರವಾಡ ಪೇಡೆ ಅಂತೀವಿ. ಆದರೆ ಇಡೀ ವಿಶ್ವದಲ್ಲಿ ಭಾರತ ಧ್ವಜ ಎಲ್ಲಾದರೂ ಹಾರ್ತಾ ಇದೆಯಪ್ಪ ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ತಯಾರಾದಂಥ, ಖಾದಿಯಲ್ಲಿ ತಯಾರಾದಂಥ ರಾಷ್ಟ್ರಧ್ವಜ. ಆ ತಯಾರಕರಿಗೆ ಗೌರವ ಸಮರ್ಪಕವಾಗಿ ಈ ಕಾರ್ಯಕ್ರಮನ ಆಯೋಜಿಸಲಾಗಿದೆ. ಅದೇ ಸರ್, ಅದನ್ನು ಕೇಳುತ್ತಿದ್ದೆ ನಾನು. ಏನಂತಂದರೆ ರಾಷ್ಟ್ರಧ್ವಜ ಬೆಂಗೇರಿಯಲ್ಲಿ ಸಿದ್ಧವಾಗೋ ರಾಷ್ಟ್ರಧ್ವಜ ಅಧಿಕೃತವಾಗಿ ಏನು ರಾಷ್ಟ್ರದ ಲಾಂಛನವನ್ನು ಸಾಕಷ್ಟು ವಿಶ್ವದಾದ್ಯಂತಲೇ ಅಂಬಾಸಿಡರ್ ಕಚೇರಿಗಳ ಮೇಲೆ ಕೂಡ ಹಾರ್ತದೆ. ಅವರೊಂದಿಗೆ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತ ತಮಗೆ ಏಕನ್ನಿಸ್ತು? ಏನಿದ್ರ ವಿಶೇಷತೆ ಅಂತ? ಈ ಹಿಂದೆ ಹರ್ ಘರ್ ತಿರಂಗ ಮಾಡೋ ಕಾಲದಲ್ಲಿ ನರೇಂದ್ರ ಮೋದಿಯವರು ನಮ್ಮ ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾನ ಅಮೆಂಡ್ಮೆಂಟ್ ಮಾಡಿ ಚೈನಾದಿಂದ ಪಾಲಿಸ್ಟರ್ ಧ್ವಜವನ್ನು ಆಮದು ಮಾಡಿಸ್ಕೊಂಡು ನಮ್ಮ ಕೂಲಿ ಕಾರ್ಮಿಕರಿಗೆ, ನಮ್ಮ ನೇಕಾರರಿಗೆ, ರೈತರಿಗೆ ಹೊಟ್ಟೆ ಮೇಲೆ ಕಲ್ಲು ಹೊಡೆದಿದ್ರು. ಅದರ ವಿರುದ್ಧ ಸತತ ನಾನು ಒಂದು 3 ತಿಂಗಳ ಅಭಿಯಾನ ನಡೆಸಿದಾಗ ಸ್ವತಃ ರಾಹುಲ್ ಗಾಂಧಿಯವರೇ ಹುಬ್ಬಳ್ಳಿವರೆಗೂ ಬಂದು ನಮ್ಮ ಅಭಿಯಾನಕ್ಕೆ ಸಾಥ್ ಕೊಟ್ಟು ಇಲ್ಲಿಯ ರಾಷ್ಟ್ರಧ್ವಜ ತಯಾರಕರೊಂದಿಗೆ ಸಂವಾದ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೇಂದ್ರ ಸರ್ಕಾರದಲ್ಲಿ ಅದೇನು ಅಮೆಂಡ್ಮೆಂಟ್ ಮಾಡಿದ್ದಾರೆ, ಖಾದಿಯಲ್ಲೇ ಈ ರಾಷ್ಟ್ರಧ್ವಜ ತಯಾರಾಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ಹೇಳೋಗಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕಾದ್ರೆ ಖಾದಿಯ ದೊಡ್ಡ ಒಂದು ಪಾತ್ರ ಇದೆ. ಜವಾಹರ್ಲಾಲ್ ನೆಹರು ಅವರಿರ್ಬೋದು, ಮಹಾತ್ಮ ಗಾಂಧಿಯವರು ಇರ್ಬೋದು, ಚರ್ಕಾ ಆಂದೋಲನ ಪ್ರಾರಂಭಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ನಮ್ಮೆಲ್ಲ ಪೂರ್ವಜರು. ಅದಕ್ಕೆ ಖಾದಿಯಲ್ಲೇ ರಾಷ್ಟ್ರಧ್ವಜ ತಯಾರಾಗಬೇಕು, ಅದು ಅಮೆಂಡ್ಮೆಂಟ್ನ ತೆಗಿತೀವಿ ಅನ್ನುವಂಥ ವಿಶ್ವಾಸ ರಾಹುಲ್ ಗಾಂಧಿಯವರು ತೋರಿಸಿದ್ದಾರೆ. ಓಕೆ, ಒಟ್ಟಾರೆಯಾಗಿ ಹುಬ್ಬಳ್ಳಿಯ ಗಿರ್ನಿಚಾಳದಲ್ಲಿ ರಜತ ಸಂಭ್ರಮಕ್ಕೆ ಅದ್ದೂರಿ ತಯಾರಿಗಳು ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ವಿಶೇಷವಾಗಿ ರಾಷ್ಟ್ರಧ್ವಜ ತಯಾರಕರೊಂದಿಗೆ ಈ ಒಂದು ರಜತ ಸಂಭ್ರಮ ಕಾರ್ಯಕ್ರಮ ನಡೀತಾ ಇರುವುದು ಜನರ ಗಮನ ಸೆಳೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.